ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ. ನಮ್ಮ ಫ್ರೆಂಡ್ಸು, ನಮ್ಮ ಅಭ್ಯರ್ಥಿಗಳು, ನನ್ನ ಸಬ್ಸ್ಕ್ರೈಬರ್ಸು ಒಂದೇ ಪ್ರಶ್ನೆ, ಸರ್ ಇನ್ನೂ ಏನಕ್ಕೆ ವಿಡಿಯೋ ಮಾಡ್ತಾಯಿಲ್ಲ, ತುಂಬ ಲಾಂಗ್ ಆಯ್ತಲ್ಲ ಸರ್ ನಿಮ್ಮ ವೀಡಿಯೋಗಳನ್ನ ನೋಡಿ, ತುಂಬ ದಿನ ಆಯಿತು, ದಯವಿಟ್ಟು ವೀಡಿಯೋಗಳನ್ನ ಮಾಡಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ತಿಳಿಸ್ಕೊಡಿ ಅಂತ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಿದ್ರಿ, ನನ್ನ ಫ್ರೆಂಡ್ಸು ಕೂಡ ಕೇಳ್ತಿದ್ರಿ. ಸ್ನೇಹಿತರೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾಯಿರಿ, ಬೆಂಬಲಿಸ್ತಾಯಿರಿ ಅಂತ ಹೇಳ್ತಾ, ಮೊದಲನೇದಾಗಿ ಸ್ನೇಹಿತರೆ ಏನು ಅಪ್ಡೇಟ್ಸು, KSRTC ಒಳಗೆ ಏನು ನಡೀತಾ ಇದೆ, NWRTC ಒಳಗೆ ಏನು ನಡೀತಾ ಇದೆ, ಹೊಸ ನೋಟಿಫಿಕೇಷನ್ ಏನು ಅನ್ನೋದನ್ನ ಕರೆಕ್ಟಾಗಿ ಡೀಟೇಲಾಗಿ ಪಿನ್ ಟು ಪಿನ್ನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಕೇಳ್ತಾ ಹೋಗಿ. ಸ್ನೇಹಿತರೆ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ, ನಾನು ಕೂಡ ಏನು ಅಪ್ಡೇಟ್ಸ್ ಇಲ್ದಿರೋದಕ್ಕೆ ನಿಮಗೂ ಕೂಡ ಒಂದು ಭರವಸೆ ಕೊಡಬೇಕಲ್ವಾ, ಯಾವಾಗ ಬರ್ಬೋದು ಏನು ಅಂತವಾ. ಸುಮ್ಮನೆ ಕೊಟ್ಬಿಟ್ಟು ಒಂದು ಕಾನ್ಸೆಪ್ಟು ಕರೆಕ್ಟಾಗಿಲ್ಲದೆ ವೀಡಿಯೋ ಮಾಡೋಕ್ಕೂ ಕೂಡ ನಮಗೂ ಕೂಡ ಬೇಸರ ಆಗಬಾರ್ದು, ಅರ್ಥ ಆಯ್ತಾ ಸ್ನೇಹಿತರೆ. ಹಾಗಾಗಿ ನಾನು ಕೂಡ ಡಿಲೇ ಮಾಡಿದ್ದೆ. ಹಾಗಾಗಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನನ್ನ ಫಾಲೋವರ್ಸು, ನನ್ನ ಅಭಿಮಾನಿಗಳು, ನನ್ನ ಸಬ್ಸ್ಕ್ರೈಬರ್ಸು ಯಾರು ಕೂಡ ಬೇಜಾರು ಮಾಡ್ಕೊಡಿ. ಖಂಡಿತ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಖಂಡಿತ ನಿಮಗೆಲ್ಲ ವೀಡಿಯೋ ಮಾಡಿ ನಿಮಗೆಲ್ಲ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ, ಅರ್ಥ ಆಯ್ತಾ. ನಿಮಗೆಲ್ಲ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ, ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವೆಲ್ಲ ಕೇಳ್ತಾ ಇರೋದು NWRTC KSRTC ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. KSRTCಲಿ ಏನೇನು ನಡೀತಾ ಇದೆ, 545 ಪೋಸ್ಟ್ ಏನಾಯಿತು, ಆಮೇಲೆ NWRTC ಒಳಗೆ ಏನೇನು ನಡೀತಾ ಅನ್ನೋದನ್ನ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಪ್ರೆಸೆಂಟ್ ನೀವೆಲ್ಲ ಕೇಳ್ತಿರೋದು, ಸರ್ NW ಯಾವಾಗ ಸರ್ 1000 ಪೋಸ್ಟು ತಗೋತೀನಿ ಅಂತ ಹೇಳಿದರು, ಯಾವಾಗ ತಗೋಬೋದು ಸರ್, ಈ ತಿಂಗಳು ಕೊನೆಗೆ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಜನ, ಅಥವಾ ಮುಂದಿನ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಕ್ಲಿಯಾರಿಟಿ ಕೊಡಿ ಸರ್ ಅಂತ ತುಂಬ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ನೀವೆಲ್ಲ. ಅದಕ್ಕೋಸ್ಕರವಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. NWRTC ಮುಂದಿನ ತಿಂಗಳು ಆಲ್ಮೋಸ್ಟ್ 99% ಬರುವ ಸಾಧ್ಯತೆ ಇದೆ, ಅರ್ಥ ಆಯ್ತಾ. ಅಕ್ಟೋಬರ್ಗೆ 99% ಬರುವ ಚಾನ್ಸ್ ಇದೆ. ತಗೊಳ್ಳೋದು 1000 ಪೋಸ್ಟು, ಅರ್ಥ ಆಯ್ತಾ. ಇವಾಗ ಸದ್ಯಕ್ಕೆ 1000 ಪೋಸ್ಟ್ಗೆ ಅಪ್ರೂವಲ್ ಕೊಡೋಕ್ಕೆ ನಮ್ಮ ಸರ್ಕಾರ ಸಿದ್ಧರಿದ್ದಾರೆ. ಆದರೆ ಸ್ನೇಹಿತರೆ NWRTCಗೆ ಪೂರ 1800 ಚಿಲ್ಲರೆ ಏನು ಪೋಸ್ಟ್ ಇದ್ದೋ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬೇಕು ಅಂತ ನಮ್ಮ NWRTC MD ಮೇಡಮ್ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ನಮಗೆ ಪೂರ್ಣ ಪ್ರಮಾಣದಲ್ಲಿ ಏನು ಕನ್ಫರ್ಮ್ ಆಗಿತ್ತು, ಏನು ಕೈಬಿಟ್ಟು ಆರ್ಥಿಕ ಇಲಾಖೆಯಿಂದ ಏನು ಅಪ್ರೂವಲ್ ಸಿಕ್ಕಿಲ್ಲ ಅಂತ ಕೈಬಿಟ್ಟಿದ್ರಿ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ತುಂಬಿಕೊಳ್ಳೋಕ್ಕೆ ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಆಗ್ತಾ ಇದ್ದಾರೆ ನಮ್ಮ ಪ್ರಿಯಾಂಕಾ ಮೇಡಮ್ MD ಅವರು, ಅರ್ಥ ಆಯ್ತಾ. NWRTC ಒಳಗೆ NWRTC MD ಅವರು ಪ್ರಿಯಾಂಕಾ ಮೇಡಮ್ ಅವರು NWRTCನ MD ಇವರು. ನಮಗೇನು ಆರ್ಥಿಕ ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿದ್ದಿಲ್ಲ, 1800 ಚಿಲ್ಲರೆ ಏನಿತ್ತು ಸ್ನೇಹಿತರೆ NWRTCದು ಡ್ರೈವರ್ ಪೋಸ್ಟ್ ಅಷ್ಟನ್ನು ಕೂಡ ತುಂಬ್ಕೋಬೇಕು ಅನ್ನೋದು ಅವರ ಭರವಸೆ. ಅವರು ಕೂಡ ಸರ್ಕಾರಕ್ಕೆ ಒತ್ತಡ ಏರಿದ್ದಾರೆ, ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ, ಇಷ್ಟನ್ನು ಅಪ್ರೂವಲ್ ಕೊಡಿ ನಾವು ತುಂಬ್ಕೋತೀವಿ ಅಂತ. ಆದರೆ ಸರ್ಕಾರ ಅಷ್ಟನ್ನು ಕೊಡೋಕ್ಕೆ ಸಿದ್ಧವಿಲ್ಲ. ಇಲ್ಲೆಲ್ಲ ನಮಗೆ ಬರೀ 1000 ಪೋಸ್ಟ್ ಮಾತ್ರ ಅಪ್ರೂವಲ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಅಧಿವೇಶನದಲ್ಲೂ ಹೇಳಿತು ಕೂಡ ಅದೇ ಸ್ನೇಹಿತರೆ, 1000 ಪೋಸ್ಟ್ನ ತಗೊಳ್ಳಿ, ನಾವು 1000 ಪೋಸ್ಟ್ನ ಇವಾಗ ಏನು ವರದಿ ಪಾಸ್ ಆಗಿದ್ರೆ ಅವ್ರನ್ನೇ 1000 ಪೋಸ್ಟ್ನ ತಗೋತೀವಿ ಅಂತಲೇ ಕೂಡ ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸಾಹೇಬರು ಕೂಡ ಅದನ್ನೇ ಹೇಳಿರೋದು, 1000 ಪೋಸ್ಟ್ ನಾವು ತಗೋತೀವಿ ಅಂತ. ಆದರೆ ಪ್ರಿಯಾಂಕಾ ಮೇಡಮ್ MD ಅವರು ಇಲ್ಲ, ನಮಗೆ 1800 ಏನು ಚಿಲ್ಲರೆ ಇತ್ತು ಹಣಕಾಸು ಇಲಾಖೆಯಿಂದ ಏನು ಅಪ್ರೂವಲ್ ಸಿಕ್ಕಿದ್ರೆ ಅಷ್ಟನ್ನು ಕೂಡ ನಮಗೆ ಪರ್ಮಿಷನ್ ಕೊಡಿ, ನಾವು ಕೂಡ ತಗೋತೀವಿ, ನಮಗೆ ಅವಶ್ಯಕತೆ ಇದೆ, ಡ್ರೈವರ್ ಅವಶ್ಯಕತೆ ಇದೆ ಅಂತ ಹೇಳಿದರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆದರೆ ಮುಂದಿನ ತಿಂಗಳು ಖಂಡಿತ ಏನೋ ಒಂದು ಆಗೋದಂತೂ ಖಂಡಿತ, ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ. ನನಗೆ ತುಂಬ ಕಾಲ್ ಬರ್ತಿರೋದು ಏನಪ್ಪ ಅಂತ ಹೇಳಿದ್ರೆ NWRTC ಅಭ್ಯರ್ಥಿಗಳು, ಸರ್ NWRTCದು ಏನಾಯಿತು ಸರ್ ಅಂತ ತುಂಬ ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇರ್ತೀರ. ಹಾಗಾಗಿ ಈ ಒಂದು ಉತ್ತರನ ಹೇಳಲೇಬೇಕಾಗಿದೆ. ನೆಕ್ಸ್ಟ್ ಮಂತ್ ಆಲ್ಮೋಸ್ಟ್ 99% ಏನು ವರದಿ ಪಾಸಾಗಿರೋ ಸ್ನೇಹಿತರೆ, ನೀವೆಲ್ಲ ರೆಡಿಯಾಗಿರಿ. ಅವರು 1800 ತಗೋಬೋದು ಅಥವಾ 1000 ತಗೋಬೋದು, ಅದಂತೂ ಸತ್ಯ, ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ. ಒಂದಾಯ್ತಾ. ಸೆಕೆಂಡ್ ಒನ್ ಏನಪ್ಪ ಅಂತ ಹೇಳಿದ್ರೆ KSRTC ಬೆಳವಣಿಗೆ ಏನಾಯಿತು ಸರ್ 545 ಪೋಸ್ಟು ಏನಾಯಿತು ಸರ್, 545 ಪೋಸ್ಟು ಏನಾಯಿತು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ನಾನು ಕೂಡ ಒಂದಿನ ನಮ್ಮ ಅಭ್ಯರ್ಥಿಗಳೆಲ್ಲ ಸೇರಿ ನಾವು ಕೂಡ ಹೋಗಿದ್ವಿ, ನಾವೊಂದು 10 ಜನ 11 ಜನ ಹೋಗಿದ್ವಿ ಅಭ್ಯರ್ಥಿಗಳು. ನೋಡೋಣ ಏನಾಗುತ್ತೆ ಅಂತ. ವಿಧಾನಸೌಧಕ್ಕೆ ನಾನು ಕೂಡ ಹೋಗಿದ್ದೆ, ಏನಾಗ್ಬೋದು ಅಂತವ. ಸದ್ಯಕ್ಕೆ ಅದು ವಿಧಾನಸೌಧದಲ್ಲಿ ಆರ್ಥಿಕ ಇಲಾಖೆಯಲ್ಲಿ ಇದೆ ಈಗಲೂ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ, ಕಾದಿ ನೋಡೋಣ ಸ್ನೇಹಿತರೆ.
ಈಗಲೂ ಇದೇ ಅದು ನೋಡಬೇಕು ಮುಂದಿನ ದಿನಗಳಲ್ಲಿ ಯಾವಾಗ ಅಪ್ರೂವಲ್ ಕೊಡ್ತಾರೆ ಏನು ಅಂತ. ಅದು ಆರ್ಥಿಕ ಇಲಾಖೆಯಲ್ಲಿ, ವಿಧಾನಸೌಧ ಆರ್ಥಿಕ ಇಲಾಖೆಯಲ್ಲಿ ಇದೆ ಫೈಲು. ಇನ್ನೂ ಅದು ಅಪ್ರೂವಲ್ ಆಗಿ ಫೈಲು ಮೂವ್ ಆಗ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಮೂವ್ ಆಗ್ಬೋದು. ಸದ್ಯಕ್ಕೆ ಯಾವಾಗ ಅಂತ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಯಾವಾಗ ಬಿಡ್ತಾರೆ 545 ಪೋಸ್ಟು ಯಾವಾಗ ಅಪ್ರೂವಲ್ ಆಗುತ್ತೆ, ಅವ್ರು ಯಾವಾಗ ಬಿಡ್ತಾರೆ 545 ಅಂತ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಯಾರು ಕೂಡ ಕಾದಿ ಕುಳಿತುಕೋಬೇಡಿ, ಅದನ್ನು ಕೈ ಬಿಟ್ಬಿಡಿ ಅಭ್ಯರ್ಥಿಗಳು. ಅದು 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಅರ್ಥ ಆಯ್ತಾ? 6 ತಿಂಗಳಾಗ್ಬೋದು, 1 ವರ್ಷನೂ ಆಗ್ಬೋದು. ಹೇಳೋಕ್ಕಾಗಲ್ಲ. 545 ಪೋಸ್ಟು ತಗೊಳ್ಳಬಹುದು, ತಗೊಳ್ಳದೆ ಇರಲೂಬಹುದು ಸ್ನೇಹಿತರೆ. ತಗೊಳ್ಳದೆ ಇರಲೂಬಹುದು. 545 ಪೋಸ್ಟ KSRTC ಯಾರ್ಯಾರು ಕಾಯ್ತಾ ಕೂತಿದ್ದೀರಾ 545 ಪೋಸ್ಟ್ ತಗೋತಾರೆ ಅಂತ ಸ್ನೇಹಿತರೆ, ತಗೊಳ್ಳಬಹುದು, ತಗೊಳ್ಳದೆ ಇರಲೂಬಹುದು. ಅದು ಆರ್ಥಿಕ ಇಲಾಖೆಯಿಂದ ರಿಜೆಕ್ಟು ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಈಗ ಸದ್ಯಕ್ಕಂತೂ ಆಗಿಲ್ಲ, ಅದು ರಿಜೆಕ್ಟ್ ಆಗಿಲ್ಲ. ಫೈಲು ವಿಧಾನಸೌಧದ ಆರ್ಥಿಕ ಇಲಾಖೆಯಲ್ಲಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮೂವ್ ಆಗ್ಬೋದು. ಏನಾದರೂ ನಮ್ಮ ಹೆಡ್ ಆಫೀಸಿಂದ KSRTC ಹೆಡ್ ಆಫೀಸಿಂದ ಏನಾದರೂ ನಮ್ಮ MD ಸಾಹೇಬ್ರು ಏನಾದರೂ ಒತ್ತಡ ಹಾಕಿ, ಸರ್ಕಾರಕ್ಕೆ ಒತ್ತಡ ಹಾಕಿಲ್ಲ, ನಮಗೆ ತುಂಬ ಅವಶ್ಯಕತೆ ಇದೆ ಡ್ರೈವರ್ ಕಮ್ ಕಂಡಕ್ಟ್ರು, ದಯವಿಟ್ಟು ನಮಗೆ ಅಪ್ರೂವಲ್ ಮಾಡಿಸ್ಕೊಡಿ. ಹಣಕಾಸು ಇಲಾಖೆಯಿಂದ ನಮ್ಮ ಆದಷ್ಟು ಬೇಗನೆ ಸಿಬ್ಬಂದಿಗಳನ್ನ ತಗೋಬೇಕು, ತುಂಬ ಶಾರ್ಟೇಜ್ ಇದೆ ಅಂತ ಏನಾದರೂ ಆರ್ಥಿಕ ಇಲಾಖೆಗೆ ಒತ್ತಡ ಏರಿದ್ರೆ ನಮ್ಮ ಸಾರಿಗೆ ನಿಗಮದವರು ಖಂಡಿತವಾಗ್ಲೂ 100% ಆಗುವಂಥ ಚಾನ್ಸಸ್ಸು ಹಾಗೇ ಆಗುತ್ತೆ. ಮುಂದಿನ ತಿಂಗಳಾಗುತ್ತೆ, 100% ಆಗುತ್ತೆ. ಯಾವುದೇ ರೀತಿಲೂ ಡಿಲೇ ಆಗೋದೇ ಇಲ್ಲ ಸ್ನೇಹಿತರೆ, ಯಾವುದೇ ರೀತಿಲೂ ಡಿಲೇ ಆಗಲ್ಲ. ಅದು ಹೆಡ್ ಆಫೀಸಿಂದ ಅದು ಒತ್ತಡ ಹಾಕಬೇಕು, ಹೆಡ್ ಆಫೀಸಿಂದನೇ ಒತ್ತಡ ಹಾಕಬೇಕು. ಅರ್ಥ ಆಯ್ತಾ? ಹೆಡ್ ಆಫೀಸಿಂದ ಒತ್ತಡ ಆಗದೆ ಹೋದರೆ ಯಾವುದೇ ಕಾರಣಕ್ಕೂ 545 ಪೋಸ್ಟ್ ಯಾವುದೇ ಕಾರಣಕ್ಕೂ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಅವ್ರು ಒತ್ತಡ ಹಾಕಿ, ಅವ್ರಿಗೆ ಅವಶ್ಯಕತೆ ಇದ್ದು ಅವ್ರು ಪ್ರೆಷರ್ ಹಾಕಿದ್ರೆ ಮಾತ್ರ ಸ್ನೇಹಿತರೆ 545 ಪೋಸ್ಟ್ ಅಪ್ರೂವಲ್ ಆಗೋದು KSRTCಲಿ. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಅವರೇ ಅಪ್ರೂವಲ್ ಆಗಿಲ್ಲ, ಅವರೇ ಈ KSRTC ಅವರೇ ನಿಗಮದವರೇ ಅಪ್ರೂವಲ್ ಆಗಿ ಕೊಡಲಿಲ್ಲ, ಅಪ್ರೂವಲ್ಗೆ ಬೆಂಬಲಿಸ್ತಿಲ್ಲ, ಇವರೇ ಪ್ರೆಷರ್ ಕೊಡಲಿಲ್ಲ ಅಂತ ಹೇಳಿದ್ರೆ ಆರ್ಥಿಕ ಇಲಾಖೆಯವರು ಸುಮ್ಮನೆ ಆಗ್ಬಿಡ್ತಾರೆ. ಇವರು ಅಪ್ರೂವಲ್ ಕೊಡ್ಬೇಕು. ನಮಗೆ ಸಿಬ್ಬಂದಿಗಳ ಕೊರತೆ ತುಂಬ ಇದೆ, ದಯವಿಟ್ಟು ಅಪ್ರೂವಲ್ ಮಾಡಿಸ್ಕೊಡಿ ಅಂತ ಹೆಡ್ ಆಫೀಸಿಂದ ನಮ್ಮ MD ಸಾಹೇಬರು, ಅಕ್ರಮ್ ಪಾಷಾ ಸಾಹೇಬ್ರಿಂದ ತುಂಬ ಒತ್ತಡ ಹೋದರೆ ಖಂಡಿತ ಆಗೋದು ಬೇಗನೆ ಆಗುತ್ತೆ. ಆಗೋದೆಲ್ಲ ಬೇಗ ಆಗುತ್ತೆ. ನಾವೆಲ್ಲ ಅಭ್ಯರ್ಥಿಗಳು ಹೋಗಿ ಅಲ್ಲಿ ನಿಂತು ವಿಧಾನಸೌಧದಲ್ಲಿ ನಿಂತು ನಾವು ಅಪ್ರೂವಲ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅವರು ಲೆಕ್ಕಕ್ಕೂ ಹಾಕ್ಕೊಳಕ್ಕಿಲ್ಲ, ಪುಕ್ಕಕ್ಕೂ ಹಾಕ್ಕೊಳಕ್ಕಿಲ್ಲ. ಹಂಗಾಗ್ಬಿಡುತ್ತೆ ಸ್ನೇಹಿತರೆ. ನಾವು ಹೋಗೋದು ಕೂಡ ಏನು ಪ್ರಯೋಜನ ಇಲ್ದಂಗೆ ಆಗಿತ್ತು. ನಾನು ಕೂಡ ಬಂದು ಹೋಗಿದ್ದೆ, ಏನೇನು ಬೆಳವಣಿಗೆ ನಡೀತಾ ಇದೆ KSRTCಲಿ ಅಂತ ನೋಡೋಕ್ಕೆ ಹೋಗಿದೆ. ಈ ಥರ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಕಾದಿ ನೋಡೋಣ ಸ್ನೇಹಿತರೆ. ಎಲ್ಲರೂ ಕೂಡ ಕಾಯಿರಿ. ಬಟ್ ಯಾರು ಕೂಡ ಭರವಸೆ ಇಟ್ಕೊಬೇಡಿ. ಅದು ಆದಾಗಲೇ ಆಯಿತು. ಯಾರು ಕೂಡ ಭರವಸೆ ಇಟ್ಕೊಬೇಡಿ ಇದಾಗುತ್ತಂತೆ ಅಂತ, ಅದನ್ನು ಕೈ ಬಿಟ್ಬಿಡಿ. ನೆಕ್ಸ್ಟ್ ಮಂತು ಇವಾಗೇನು ಒಳ ಮೀಸಲಾತಿ ಆಯಿತು, ಒಳ ಮೀಸಲಾತಿ ಕೂಡ ಆಗಿದೆ ಸಮೀಕ್ಷೆ. ಆಲ್ಮೋಸ್ಟ್ ಎಲ್ಲರೂ ಕೊಟ್ಬಿಟ್ಟಿದ್ದಾರೆ. 3 ಭಾಗ ಮಾಡಿ, SCನೇ 3 ಭಾಗ ಮಾಡಿ. ಮೊದಲೆಲ್ಲ 15% ಇತ್ತು. 2019-20 ಸ್ನೇಹಿತರೆ ಕಾಲ್ ಮಾಡಿದಾಗ SCಗೆ ಇದ್ದಿತ್ತು 15%, ಇವಾಗ 17% ಮಾಡಿದ್ದಾರೆ. ಇವು ಹೊಸ ನೋಟಿಫಿಕೇಶನ್ ಆದರೆ 17 ಪೋಸ್ಟ್ ಸಿಗುತ್ತೆ. ಹಾಗೆಲ್ಲ 100ಕ್ಕೆ 15 ಪೋಸ್ಟ್ ಇತ್ತು, ಇವಾಗ 100ಕ್ಕೆ 17 ಪೋಸ್ಟ್ ಸಿಗುತ್ತೆ. ಆದರೆ 3 ಭಾಗ ಮಾಡಿದ್ದಾರೆ, ಎಡ ಬಲ ಮತ್ತು ಈ ಥರ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು. ಎಡಕ್ಕೆ 6%, ಬಲಕ್ಕೆ 6% ಮತ್ತು ಇತರೆಗೆ 5% ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು ಸ್ನೇಹಿತರೆ. ಅದೆಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ದಸರಾ ಹಬ್ಬ ಕಳೆದ್ಮೇಲೆ ಒಂದು ಹಂತಕ್ಕೆ ಬಂದು ಎಲ್ಲ ನೋಟಿಫಿಕೇಷನ್ನು SDA FDA ಪೊಲೀಸ್ ಇಲಾಖೆ ತುಂಬ ಕಾಲ್ ಮಾಡ್ತಾರೆ. ಪೊಲೀಸ್ ಇಲಾಖೆ ಯಾರ್ಯಾರು ಪೊಲೀಸ್ ಆಗಬೇಕು ಅಂತ ಕಾಯ್ತಿದ್ದೀರಾ, ನಿಮ್ಮ ಅಣ್ಣ ತಮ್ಮದಿರಾಗ್ಬೋದು ಅಥವಾ ನೀವು ಆಗ್ಬೋದು, ಏಜ್ ಏನಾದ್ರು ಇದ್ದರೆ, ನಿಮ್ಗೇನಾದ್ರು 27 ವರ್ಷದೊಳಗಡೆ ಏನಾದ್ರು ಇದ್ದರೆ, ಯಾರ್ಯಾರು ಪೊಲೀಸ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ನಿಮಗೆಲ್ಲ ಒಳ್ಳೆ ಆಪರ್ಚುನಿಟಿ. ತುಂಬ ಪೊಲೀಸು, DR, CR ಮತ್ತು ಸಿವಿಲು ತುಂಬ ಕಾಲ್ ಮಾಡ್ತಾರೆ. KSASF, KSRP ಎಲ್ಲ ಕೂಡ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ NWRTCಯಲ್ಲಿ ಕಂಡಕ್ಟ್ರು ಕಾಲ್ ಮಾಡ್ತಾರೆ, ಇದು DCOMC ಕಾಲ್ ಮಾಡ್ತಾರೆ, ಕಲ್ಯಾಣ ಕರ್ನಾಟಕದಲ್ಲಿ ಕಂಡಕ್ಟ್ರು ಕಾಲ್ ಮಾಡ್ತಾರೆ, ಮತ್ತು DCOMC ಎಲ್ಲ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲ ಕೂಡ ರೆಡಿಯಾಗಿರಿ. ಮುಂದಿನ ತಿಂಗಳು ಎಲ್ಲ ಕಾಲ್ಫಾರ್ಮ್ ಆಗುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಮುಂದಿನ ತಿಂಗಳು ಆಲ್ಮೋಸ್ಟ್ ಎಲ್ಲ ಕಾಲ್ಫಾರ್ಮ್ ಆಗುತ್ತೆ. ಪೊಲೀಸ್ ಇಲಾಖೆ, KSRTC 4 ವಿಭಾಗದಿಂದಲೂ ಕಾಲಾಗುತ್ತೆ ಸ್ನೇಹಿತರೆ. KSRTCಲಿ 4 ವಿಭಾಗ ಇದೆ, ನಿಗಮ ಇದೆ. 4 ವಿಭಾಗದಿಂದನೂ ಕೂಡ ಕಾಲಾಗುತ್ತೆ. ಮತ್ತು ಪೊಲೀಸ್ ಇಲಾಖೆ, SDA FDA ಟೀಚರ್ಸು ಮತ್ತು KSRTCಲಿ ಇದು ಚೆಕಿಂಗ್ ಇನ್ಸ್ಪೆಕ್ಟ್ರು, ಈ ಥರ ಎಲ್ಲನೂ ಕಾಲ್ ಮಾಡ್ಬೋದು. KSRTCಲಿ DCOMC ಬಿಟ್ಟು ಬೇರೆ ಹುದ್ದೆಗಳೆಲ್ಲ ಕಾಲ್ ಮಾಡ್ತಾರೆ. ಅರ್ಥ ಆಯ್ತಾ? ಆಮೇಲೆ ಫಾರೆಸ್ಟ್ ಗಾರ್ಡು ಎಲ್ಲ ಪ್ರತಿಯೊಂದು ಕೂಡ ಕಾಲ್ ಮಾಡ್ತಾರೆ ಸ್ನೇಹಿತರೆ.
ಸ್ಟೇಟ್ ಗೌರ್ಮೆಂಟಿಂದ ಎಲ್ಲರೂ ಕೂಡ ರೆಡಿ ಆಗಿರಿ, ಎಲ್ರಿಗೂ ಒಳ್ಳೇದಾಗಲಿ. ಮುಂದಿನ ತಿಂಗಳು ಎಲ್ಲರೂ ಕೂಡ ಎಲ್ಲ ಪೋಸ್ಟ್ ಕೂಡ ಕಾಲ್ ಮಾಡ್ತಾರೆ. ಪೊಲೀಸ್ ಇಲಾಖೆಯಿಂದ ಹಿಡಿದು FD STA ಟೀಚರ್ಸು, ಫಾರೆಸ್ಟ್ ಗಾರ್ಡು, ಏನೇನು ನಮ್ಮ ಸ್ಟೇಟ್ ಗೌರ್ಮೆಂಟ್ ಇದು ಏನೇನಿದೆ ಎಲ್ಲನೂ ಕೂಡ ಕಾಲ್ ಮಾಡೋ ಚಾನ್ಸಸ್ಸು 100ಕ್ಕೆ 100 ಭಾಗ ಮುಂದಿನ ತಿಂಗಳಿದೆ. ಆಲ್ಮೋಸ್ಟ್ ಎಲ್ಲ ಮುಂದಿನ ತಿಂಗಳು ರೆಡಿ ಆಗಿರಿ. ಹೊಸದಾಗಿ ಯಾರು ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ತಾ ಇದ್ದೀರಾ. ಯಾವುದೇ ರೀತಿ ಕೂಡ ಎಷ್ಟೋ 1-2 ವರ್ಷದಿಂದ ಯಾವುದೇ ರೀತಿ ನೇಮಕಾತಿನೂ ಕೂಡ ಆಗಿಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಯಾಕೆಂದರೆ ಈ ಒಳ ಮೀಸಲಾತಿ ಸಮಸ್ಯೆಯಿಂದ ಆಗಿತ್ತಿಲ್ಲ, ಈಗ ಅದೆಲ್ಲ ಕ್ಲಿಯರ್ ಆಗಿದೆ. ಮುಂದಿನ ತಿಂಗಳಿಂದ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಎಲ್ಲರೂ ಕೂಡ ರೆಡಿ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ಮಾತೆ, ಜೈ KSRTC. ಎಲ್ರಿಗೂ ನಮಸ್ಕಾರ.